ಇಲ್ಲಿ ಕುತ್ಕೊಂಡು ಗಾಂಜಾಗಳು ಹೊಡಿತಾರೆ, ಇಂಜೆಕ್ಷನ್ಗಳು ತಗೊಂತಾರೆ. ತುಂಬಾ ಜೀವ ಬೆದರಿಕೆ ಆಗ್ತಾರೆ ಸರ್. ನಾವು ತಿರುಗು ಸುಳಿಯಕ್ಕೆ ಹೋದ್ರೆ ಚಾಕುಗಳು ಎತ್ಕೊಂಬತ್ತಾರೆ, ಮನೆಗಳಿದ್ದಾರೆ ಟಪ್ ಅಂತ ಚಾಕುಗಳು ಎತ್ಕೊಂಬತ್ತಾರೆ ಸರ್. ಇಲ್ಲಿಂದ ನೀವು ಜಗಳ ಬಿಡ್ಸಕ್ ಬಂದಿದ್ದಕ್ಕೆ ನಿಮ್ಗೆ ಚಾಕು ಚಾಕು ಹಾಕೋರೆ. ಅವ್ರ ಮನೆ ನುಗ್ಗಿದ್ರು ಮನೆ ನುಗ್ಗಿಸ್ಕೊಂಡ್ಬಿಡ್ಬೇಕು, ಅವ್ರು ಹೊಡೆದ್ರು ಏಟ್ ತಿನ್ಬೇಕು, ಅವ್ರು ಮಾಡ್ತೀನಿ ಅಂದ್ರು ಮಾಡಿಸ್ಕೊಂಡ್ಬಿಡ್ಬೇಕು. ಯಾವ ನ್ಯಾಯ ಸರ್ ಇದು? ಹಿಡ್ಕೊಂಡು ಮಕ್ಕಳು ನೋಡಿಯೋದು ಏನ್ಸಲ್ಲ ಅಂದ್ರೆ ಅದ್ರ ಮಕ್ಕಳು ಹೊಡಿತಾರೆ. ಚೂಸ್ತೀನಿ ಕತ್ತರಿಸ್ತೀನಿ ಅನ್ನೋದು, ಕುಯ್ತೀನಿ ಎದುರಿಸ್ತೀನಿ, ಅದು ಯಾರಿಗೆ MLA ಎಲ್ಲ MP ಗೆ ಕರ್ಕೋಬಾ, ಏನು ಮಾಡೋಕ್ಕಾಗಲ್ಲ. ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ಕೊಡಂತಾರೆ ಅಷ್ಟೇ. ಹೊಡಿತೀನಿ ಚುಸ್ತೀನಿ ಅಂತ ಹೇಳೋರೆ, ಇವಾಗ ಏನೇ ಆದ್ರೂ ಅವರೇ ಸರ್ ಜವಾಬ್ದಾರಿ. ನನ್ನ ಚಿಕ್ಕ ಮಗನಿಗೆ ಮನೆ ಹೊಡೆದಿದ್ದಾರೆ, 2 ಕಡೆ ಕುಯ್ದಿದ್ದಾರೆ, ಬೆನ್ ಮೇಲೆಲ್ಲ ಲಟ್ಟ ತಗೊಂಡು ಹೊಡೆದಿರೋ ಬರ್ರೆಗಳೈತೆ. ಅವ್ರು ಬಂದು ಇಬ್ರು ನನಗೆ ನಿಮ್ಮ ಕಂಪ್ಲೇಂಟ್ ಕೊಟ್ಟಿದ್ದೆ ಅಂತ ಸಾಪ್ರೆ ಹುಡುಗರು ಹೇಳಿದ್ರು. ಒಂದು ಚಿಕ್ಕ ವಿಷಯಕ್ಕೆ ಮುಸಲ್ಮಾನರ ಒಂದು ಗುಂಪು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತು ಅಂತ ಕೇಳಲ್ಪಟ್ವಿ. ಹೌದಾ? ಏನು ವಿಷಯ, ಏನಕ್ಕೆ ಅಟ್ಯಾಕ್ ಮಾಡಿದ್ರು? ತಮಟೆ ಓನರ್ ನಾನು, ಸರಿನಾ? ನಾನು ಇಲ್ಲಿಂದ ಹುಡುಗರು ಎಲ್ಲೆಲ್ಲೋ ದೂರದಿಂದ ಕರ್ಸ್ಕೊಂಡು ನಾನು ಕೆಲಸ ಮಾಡಿಸ್ತೀನಿ. ಇವಾಗ ಹುಡುಗರು ಇದ್ರೇ ಕೆಲಸ ಆಗೋದು ಅಷ್ಟೇ. ಅಲ್ಲಿ 5 ನಿಮಿಷಕ್ಕೆ ಅಲ್ಲಿ ಯಾರೇ ಬಂದಿರಲಿ, ಎಲ್ಲ ಮನೆ ನಿಂದು ಏನೋ ಮಾಡ್ತಾಯಿದ್ರು ಅಲ್ಲಿ, ಇಲ್ಲ ನಿನ್ನಿಂದನೇ ಜಾಸ್ತಿ ಜನ ಬರ್ತಾರೆ ಹಂಗೆ ಅಂತ. ನಾನು ಈ ಕಡೆಯಿಂದ ಆ ಸಂಧಿಯಿಂದ ಹಿಂಗೆ ಬಂದೆ ಅಣ್ಣ. ಇಲ್ಲ ನಿನ್ನಿಂದನೇ ಜಾಸ್ತಿ ಜನ ಬರ್ತಾರದಂತ ಹೊಡ್ಬಿಟ್ರು, ಸರಿನಾ? ನನಗೆ ಹೊಡೆದ್ರು ಅಣ್ಣ, ಒಂದು 5 ಜನ ಹೊಡೆದ್ರು ನನಗೆ, ಸರಿನಾ? 5 ಜನ ಇಲ್ಲಿ ಮಕ್ಕಕ್ಕೆಲ್ಲ ಹೊಡೆದ್ಬಿಟ್ರು. ಆಮೇಲೆ ಕಾಲಲ್ಲಿ ತುಳಿದ್ರು. ಇವನು ಬಂದ್ಬಿಟ್ಟು ಬಿಡ್ಸಕ್ಕೆ ಬಂದಿದ್ದ ಸಂಗ ನನ್ನ ಬಿಟ್ಬಿಟ್ಟು ಇವನ್ಗೂ ಹಿಡ್ಕೊಂಡು ಹೊಡ್ಬಿಟ್ರು. ಚಾಕುಲೆಲ್ಲ ಹುಡುಗರು. ನೀವು ಜಗಳ ಬಿಡ್ಸಕ್ ಬಂದಿದ್ದಕ್ಕೆ ನಿಮ್ಗೆ ಚಾಕು ಚಾಕು ಹಾಕೋರೆ. ನಮ್ಮ ಓನರ್, ಇವಾಗ ಅವ್ನು ಓನರ್ ಅಂದ್ರೆ ಓನರ್ ತಗ ನಾವು ಹೋಯ್ತೀವಿ, ದುಡಿತೀವಿ. ಇವಾಗ ಓನರ್ ಕೊಟ್ಟಿದ್ರೆ ಯಾರು ಬಿಡಲ್ಲ, ನೋಡ್ಕೋದು ಸುಮ್ಕೆ. ನಾವು ಬಿಡ್ಸೋಕೆ ಹೋಗಿದ್ದು ನಮ್ಗೆ 5 ಜನ ಹಿಡ್ಕೊಂಡು ಹೊಡೆದು ಫುಲ್ ಇದು ಮಾಡ್ಕೋದ್ವಿ. ಅದಕ್ಕೆ ಬಂದು ನಮ್ಮಮ್ಮಗೆ ಬಂದು ಅಲ್ಕಾಮಂತ ಹೊಡೆದು ಸೌದೆ ಪೀಸ್ಗೆಲ್ಲ ಹೊಡೆದವ್ರು ನಮ್ಮಮ್ಮಂಗಿಂದೆ. ಅಮ್ಮಂಗೂ ಹೊಡೆದಿದ್ದಾರೆ, ನಮ್ಮಮ್ಮಂಗೆ ಹೊಡೆದವ್ರೆ. ನಮ್ಮ ಓನರ್ ಹೊಡೆದ್ರು ಸರ್. ನಮ್ಮ ಓನರ್ ಹೊಡೆದಿದ್ದಕ್ಕೆ ನಾವು ಬಿಡ್ಸಕ್ಕೆ ಹೋದಿ, ನಮಗೂ ಹೊಡೆದ್ರು ಸರ್. 5 ಜನ 10 ಜನ ಇದ್ರು, ಎಲ್ಲ ಸೇರ್ಕೊಂಡು ನೋಡಿದ್ರು ಸರ್. ನಾವು ಬರಬೇಡ್ದು, ಇಲ್ಲಿ ತಮಟೆ ಹೊಡಿಬೇಡ್ದು, ನಾವು ಬರಲೇಬೇಡ್ದು, ಇಲ್ಲಿ ತಮಟೆ ರೂಮ್ ಖಾಲಿ ಮಾಡಬೇಕು, ಇಲ್ಲಿ ಯಾರು ಇರಬೇಡ್ದು, ದೇಡ ಹ್ಯಾಂಕೊಂಡು ಬಿನಿರಾನ ಹಂಗೆ ಹಿಂಗೆ ಅಂತ ನಮ್ಗೆ ತುಂಬ ಜೀವ ಬೆದರಿಕೆ ಆಗ್ತಾರೆ ಸರ್. ನಮ್ಮ ಶತಮಾನದಿಂದ ನಮ್ಮ ಅಪ್ಪ ಅಮ್ಮ ಹುಟ್ಟಿ, ಅವ್ರು ಹುಟ್ಟಿ, ನಾವು ಹುಟ್ಟಿ ಬೆಳೆದಿರೋ ಸರ್ ಏರಿಯಾ. ನಾವು ಬರಬೇಡ್ದು, ನಾವು ಹುಡುಗರು ಏರಿಯಲ್ಲಿ ಇದ್ದಿಲ್ಲ, ಮೆತ್ತಿಗೆಲ್ಲ ಬೇಕು ಸರ್. ನಾವು ಎಷ್ಟು ಜನ ಬಂದಿದ್ರು ಸರ್? ಅವರು ಸರ್ ಬಂದಿದ್ರು, ಒಂದು 10 ಜನ 20 ಜನ ಬಂದಿದ್ರು. ಅಲ್ಲೇ ಮಾಡಿದವ್ರು ಎಷ್ಟು ಜನ ಸರ್? ಹಳ್ಳೆ ಮಾಡೋರು ಎಲ್ಲ 15 ಜನ ಮಾಡಿದ್ರು, ಇನ್ನೂ 5 ಜನ ನೋಡ್ಕೋತಾ ಇದ್ರು. ನಮ್ಮ ಮಂಜಣ್ಣ ನಮ್ಮ ಓನರ್ಗೆ ಹೇಳ್ತಾರೆ, ಇಲ್ಲಾರೆ ನಿನ್ನಿಂದ ಒಂದು ಮರ್ಡರ್ ಆಗೋಯ್ತೈತಿ ಇಲ್ಲಿ ಅಂತ ನಮ್ಮ ಓನರ್ ಭಯ ಕೊಡ್ತಾರೆ ಎಲ್ಲರೂ. ನಾವು ತಿರುಗು ಸುಳಿಯಕ್ಕೆ ಹೋದ್ರೆ ನಮಗೆ ನಾನು ಏನು ಮಾಡ್ತಾರೆ ಹೇಳ್ರಿ, ಎಲ್ಲರೂ ಚಾಕುಗಳು ಎತ್ಕೊಂಬತ್ತಾರೆ, ಮನೆಗಳಿದ್ದಾರೆ ಟಪ್ ಅಂತ ಚಾಕುಗಳು ಎತ್ಕೊಂಬತ್ತಾರೆ ಸರ್. ಇಲ್ಲಿಂದ ವೆಪನ್ಗಳನ್ನೆಲ್ಲ ಮನೇಲಿ ಇಟ್ಕೊಂಡು ರೆಡಿಯಾಗಿ ವೆಪನ್ ಎಲ್ಲ ಮನೇಲೇ ಇದೆ. ಇಲ್ಲೇನೇ ಆದರೂ ಸ್ವಲ್ಪ ನಾವು ಕೈ ಹತ್ರ ಏನು ಮಾಡ್ತಾರೆ, ಓಡೋಗಿ ಮನೆಯಿಂದ ವೆಪನ್ ತರ್ತಾರೆ ಸರ್. ಇಲ್ಲಿಂದ ಇಲ್ಲಿ ಪೊರ್ಕಿಗಳು ಎಲ್ಲ ಜಾಸ್ತಿ ಹೋಗಿದೆ, ಜಾಸ್ತಿ ಲೊಟ್ಟ ಇದ್ದೋ ಜಾಗದಲ್ಲಿ ಮಚ್ಗಳು ಎದ್ದಿದ್ದಾರೆ. ಇಲ್ಲಿ ಕುತ್ಕೊಂಡು ಗಾಂಜಾಗಳು ಹೊಡಿತಾರೆ, ಇಂಜೆಕ್ಷನ್ಗಳು ತಗೊಂತಾರೆ. ರಾತ್ರಿ 1 ಗಂಟೆ 2 ಗಂಟೆ ಯಾರು ನಿದ್ದೆಗಳು ಕೊಡೋದಿಲ್ಲ, ಮೊಬೈಲಲ್ಲಿ ರಿಕಾರ್ಡಿಂಗ್ ಹಾಕೊಳ್ಳೋದು, ಜೋರಾಗಿ ಇದು ಮಾಡ್ತಾರೆ. 30 ವರ್ಷದಿಂದ ಮಶಾಣದಲ್ಲಿ ನಾನು ಹೆಣ ಬೇಯಿಸ್ತಾ ಇದ್ದೀನಿ. ನಮ್ಮ ಪಾಡಂಗೆ ನಾವು ಮನೆಗೆ ಇರೋಕೆ ಬಿಡ್ತಾ ಇಲ್ಲ ಸರ್. ತುಂಬ ತೊಂದರೆಗಳು ಕೊಡ್ತಾರೆ. 10-20 ಹುಡುಗರು ಬರ್ತಾರೆ, ಕಲ್ಗಳು ಎಸಿತಾರೆ, ಬೇಕು ಅಂತ ಮಾಡ್ತಾರೆ. ನಿಮ್ಮ ಮನೆ ಮೇಲೆ ಕಲಿಸಿದ್ರು, ನಮ್ಮ ಮನೆ ಮೇಲೆ ಕಲ್ಗಳು ಎಸಿಯೋದು, ಅಲ್ಕ ಮಾತುಗಳು ಬೈಯೋದು, ನೀನು ಬಾರೆ ನೀನು ಒಳಗಡೆಯಿಂದ ನಿನ್ನ ಹತ್ರ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಇವ್ರು ಹೇಳ್ದಂಗೆಲ್ಲ ನಾವು ಕೇಳ್ಬಿಡ್ಬೇಕಾ? ಮಕ್ಕಳಿಗೆ ಇಲ್ಲಿ ಯಾರು ಬರಬೇಡ್ದು ಮಾಡಬೇಡ್ದು ಅಂತ ಮಕ್ಕಳನ್ನೆಲ್ಲ ತುಂಬ ತೊಂದರೆ ಕೊಡ್ತಾರೆ. ಹಿಡ್ಕೊಂಡು ಮಕ್ಕಳು ನೋಡಿಯೋದು ಏನ್ಸಲ್ಲ ಅಂದ್ರೆ ಅದ್ರ ಮಕ್ಕಳು ಹೊಡಿತಾರೆ. ಇಲ್ಲಿರೋರು ಮಕ್ಕಳು ಬಂದು ಇಲ್ಲಿ ಇರಬೇಡ್ದ ಸರ್. ನಿಮ್ಗೂ ಒಂಥರ ನ್ಯಾಯ, ಮಕ್ಳಿಗೂ ಒಂಥರ ನ್ಯಾಯ. ಯಾಕೆ ಅವ್ರು ಟಮಟೆ ಹೊಡಿತಾರೆ, ಏನೋ ಮಾಡ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಬರ್ತಾರೆ. ಮಕ್ಕಳನ್ನ ಒಂದು ಸ್ವಲ್ಪ ನಿಮ್ದಾಗ ಭಾಳ ಕೊಡಲ್ಲ ಅಂದರೆ ಹೊಡಿಯೋದು, ಚೂಸ್ತೀನಿ ಕತ್ತರಿಸ್ತೀನಿ ಅನ್ನೋದು. ಇಂಜೆಕ್ಷನ್ ತೊಗೊತಾ ಇರ್ತಾರೆ ಸ್ವಾಮಿ. ಕೇಳಿದ್ರೆ ನಮಗೆ ಜಗಳ ಮಾಡ್ತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ, ಬೈತೀರಿ ಅಂತಾರೆ. ನಾವು ಒಳಗೆ ಪೂಜೆ ಮಾಡ್ತಾ ಇದ್ರು ಹಿಂಸೆ ನಮಗೆ. ಅವ್ರು ಬಂದು ಇಬ್ರು ನನಗೆ ನಿಮ್ಮ ಕಂಪ್ಲೇಂಟ್ ಕೊಟ್ಟಿದ್ದೆ ಅಂತ ಸಾಪ್ರೆ ಹುಡುಗರು ಹೇಳಿದ್ರು. ಏನಕ್ಕೆ ನಮ್ಮ ಮಗಳ ಜೊತೆ ಹೋಗಿದ್ವು ನಾವು ಸ್ಟೇಷನ್ಗೆ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಅವ್ರು ನನ್ನ ಹೊಡಿಗೆ ಬಂದಿದ್ರು. ನೀವು ಸ್ಟೇಷನ್ ಜೊತೆ ಹೋಗಿದ್ದಕ್ಕೆ ನಿಮ್ಗೆ ಹಾಗೆ ಹೇಳಿದ್ರು? ಬರೀ ಹೋಗಿದ್ದಷ್ಟೇ, ನಾನು ಏನೂ ಹೇಳಲಿಲ್ಲ. ಬಂದು ಏಕ್ದಮ್ ಮನೆ ನುಗ್ತಾರೆ. ಅವ್ರ ಮನೆ ನುಗ್ಗಿದ್ರು ಮನೆ ನುಗ್ಗಿಸ್ಕೊಂಡ್ಬಿಡ್ಬೇಕು, ಅವ್ರು ಹೊಡೆದ್ರು ಏಟ್ ತಿನ್ಬೇಕು, ಅವ್ರು ಮಾಡ್ತೀನಿ ಅಂದ್ರು ಮಾಡಿಸ್ಕೊಂಡ್ಬಿಡ್ಬೇಕು. ಯಾವ ನ್ಯಾಯ ಸರ್ ಇದು? ಸರ್ ನಾನು 5-6 ಸಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಇಂಜೆಕ್ಷನ್ ತಗೊಂತಾರೆ ಸರ್, ಗಾಂಜಾಗಳು ಹೊಡಿತಾರೆ, ಎಲ್ಲ ಮಾಡ್ತಾರೆ ಅಂತ ಹೇಳಿದ್ರು ಯಾರು ಕಂಪ್ಲೇಂಟ್, ಹೋಗಮ್ಮ ಬರ್ತೀನಿ, ಹೋಗಮ್ಮ ಆಯ್ತು ಇದು ಮಾಡ್ತೀನಿ ಅಂತ ಯಾರು ಸರ್ ಮಾಡ್ತಾ ಇದ್ದಾರೆ? ಏನು ಮಾಡ್ತಾನೆ ಇಲ್ಲ. ಇಲ್ಲಿ ನಮ್ಮನೆ ಹುಡುಗರು ಮಾತಾಡೋಕ್ರೆ ನಮ್ಮ ಮನೆ ಹುಡುಗರು ಹೊಡಿತಾರೆ. ನನ್ನ ಚಿಕ್ಕ ಮಗನಿಗೆ ಮನೆ ಹೊಡೆದಿದ್ದಾರೆ, 2 ಕಡೆ ಕುಯ್ದಿದ್ದಾರೆ, ಬೆನ್ ಮೇಲೆಲ್ಲ ಲಟ್ಟ ತಗೊಂಡು ಹೊಡೆದಿರೋ ಬರ್ರೆಗಳೈತೆ. ಇದೆಲ್ಲ ಕೇಳಬೇಡ್ದ ನಾವು? ಎಟ್ ತಿನ್ಕೊಂಡಿತ್ತೇನು ಜೀವನ ಪೂರ್ತಿ ಇಲ್ಲೇ ಇದ್ದು ಬಿಡೋಣ? ಹೆಣ್ಮಕ್ಳು ಬಂದ್ರೆ ರೆಕ್ಸ್ ಅವ್ರಿಗೆ ಏನೋ ಕೆಟ್ಟ ಮಾತಲ್ಲಿ ಬೈಯೋದಿಲ್ಲ. ಒಂದು ಹೆಣ್ಮಕ್ಳು ಬಂದ್ರೆ ಈ ರೋಡ್ ಭಯ ಪಡ್ತಾರೆ. ಏನಾದ ಮಾಡ್ರೆ ಕುಯ್ತೀನಿ ಎದುರಿಸ್ತೀನಿ, ಅದು ಯಾರಿಗೆ MLA ಎಲ್ಲ MP ಗೆ ಕರ್ಕೋಬಾ, ಏನು ಮಾಡೋಕ್ಕಾಗಲ್ಲ. ಕಂಪ್ಲೇಂಟ್ ಕೊಟ್ಟರೆ
ಕಂಪ್ಲೇಂಟ್ ಕೊಡಂತಾರೆ ಅಷ್ಟೇ. ನಾವು ಹಾಕಿರೋದು ಜಮೀರ್ ಅಹಮದ್ಗೆ ಅವರೇ ಗೆಲ್ಸಿರೋದು. ನೀವು ಅವ್ರ ಗಮನಕ್ಕೆ ತಂದಿಲ್ವಾ ಈ ಥರ ಆಗ್ತಾ ಇದೆ ಅಂತ? ಸರ್ ನಾವು ಹೋಗಿದ್ರಿ ಎಮ್ ಎಲ್ ಎ ಆಫೀಸ್ಗೆ ಹೋಗಿದ್ರಿ, 4 ಸಲ ಹೋಗಿದ್ರಿ, 5 ಸಲ ಹೋಗಿದ್ರಿ, ಎಲ್ಲೋಗ್ರಿ ಅಂದೆ ಇದೊಂದು ಸೋಲಾಗ ಹೋಗ್ರಿ ಅಂತಾರೆ. ಇದೊಂದು ಸೋಲಾಗ ಹೋದ್ ವಾಚ್ಮೇನ್ ನೋಡ್ಕಾಡಿಸ್ತಾನೆ. ಏನಕ್ಕೆ ಕಾಣ ಔಟ್ ಆಗ್ಬೇಕು ಹೇಳ್ರಿ? ಇಲ್ಲ ನಾನ್ ಸಿಕ್ಕಿಲ್ಲ ಅಂದ್ರೆ ಅವ್ನು ಹೊಡಿತಾನೆ, ಅವ್ರು ಸಿಕ್ಕಿಲ್ಲ ಅಂದ್ರೆ ನಂಗೆ ಹೊಡಿತಾನೆ ಅಂತಾರೆ. ಅದೇ ಹೇಳಿರೋದು ಇವಾಗ 4 ಜನ ಹೇಳೋರೆ. ನಮ್ಮ ಟೀಮಲ್ಲಿ ಜನ ಹುಡುಗರವ್ರೆ ಸರ್, ಯಾರಿಗೇನೇ ಆದರೂ ಅವರೇ ಸರ್ ಜವಾಬ್ದಾರಿ. ಹೊಡಿತೀನಿ ಚುಸ್ತೀನಿ ಅಂತ ಹೇಳೋರೆ. ಇವಾಗ ಏನೇ ಆದ್ರೂ ಅವರೇ ಸರ್ ಜವಾಬ್ದಾರಿ. ಸ್ಟೇಷನಲ್ಲಿ ಕಂಪ್ಲೇಂಟ್ ತಗೊಂಡ್ರ? ಹಾಂ ಸರ್ ತಗೊಂಡ್ರು. ಸ್ಟೇಷನಲ್ಲಿ ಬೇಲ್ ಕೊಟ್ಬಿಟ್ಬಿಟ್ಟು ಅದು ಕಳಿಸ್ಬಿಟ್ಟವ್ರು. ಕಂಪ್ಲೇಂಟ್ ಕೊಟ್ಟು ತಿರ್ಗಾ ಪೊಲೀಸವರೇ ಕಟ್ಸೋರೆ. ಎಲ್ಲ ನೀವು ಬೆಳಗ್ಗೆ ಹೋಗಿತ್ತು, ನೈಟ್ವರೆಗೂ ಅಲ್ಲೇ ಕೂತ್ಕೊಂಡಿದ್ರಿ. ಏನು ಮಾಡಿದ್ರು? ಬಿಟ್ಟು ಕಳ್ಸರು. ಸ್ಟೇಷನ್ಗೆ ಹೋದೋ ಕಂಪ್ಲೇಂಟ್ ಕೊಟ್ಟು ಅಲ್ಲೂ ಏನು ಮಾಡಿದ್ರು, ಬೆಳಗಿನ ಸಹ ಕೇಸ್ ಹಾಕ್ತೀನಿ, ಜೈಲಿಗೆ ಕಳಿಸ್ತೀನಿ, ಹೊಡಿತೀನಿ, ಬಡಿತೀನಿ ನಿನ್ನ ಎದುರುಗಡೆ ಅಂತ ಹೇಳಿದ್ರು. ಯಾರೇನು ಮಾಡಲಿಲ್ಲ, ಬೆಳಗಿಂದ ಕುಂಡಿಸ್ಕೊಂಡು ಸಾಯಂಕಾಲ ಕಳಿಸೋದ್ರು. ಚಾಮರಾಜಪೇಟೆ ಸ್ಟೇಷನಲ್ಲಿ ಕೊಟ್ಟಿರೋ ಕಂಪ್ಲೇಂಟು 3 ಜನ ಕೊಟ್ಟಿರೋದು ಮನೆಯಿಂದ. ಮನೆಯವರು ಇಲ್ಲೇ ಅವರೇ ಕಂಪ್ಲೇಂಟ್ ವಾಪಸ್ ತಗೊಂಡಿಲ್ಲ. ಅದು ಹೆಂಗೆ ಆಚೆ ಬಿಟ್ರು ಅವ್ರನ್ನ? ಇವಾಗ ಇನ್ನೊಂದು ಚುಚ್ಬಿಟ್ಟು ಹೋಗ್ಬಿಡ್ತಾರೆ. ಅವಾಗ ಯಾರು ನೋಡ್ತಾರೆ ನಮ್ಮನ್ನ? ಅಲ್ಲ ನಮಗೆ ರಕ್ಷಣೆ ಕೊಡೋರು ಇಲ್ವಾ ಹೇಳಿ ಸರ್? ಹಿಂಗೆಲ್ಲ ಮಾಡಿದ್ರೆ ಹೆಂಗೆ ಸರ್ ನಾವು ಜೀವನ ಮಾಡೋದು? ನಮಗೆ ನ್ಯಾಯ ಬೇಕು ಸರ್.